ಅದಕ್ಕೂ ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಅದು ಎಲ್ಲೋಯ್ತು? ಮೊನ್ನೆ ಏನೋ ಪರಮೇಶ್ವರು ಹಿಂದೆ ಬಿದ್ದು ಹೋದ್ರು. ಅದಕ್ಕೆ ಯಾವುದೋ ಟ್ಯಾಂಕರ್ಗೂ 400 ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಂದ ಓಡೋಯ್ತು. ಹಂಗೆ ಈ 5,000 ಕೋಟಿ ಎಲ್ಲ ನಾವು ಯಾವ ಟ್ಯಾಂಕರ ಅದೇನು ಅನ್ನೋದು ಲಾರಿ ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ, ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ. ಹಂಗೇನ 5,000 ಕೋಟಿ ಯಾವ್ದಾನ ಕಂಟೈನರ್ ಹೋಗ್ಬಿಟ್ಟು ಎಲ್ಲ ನನಗೆ ಎಚ್ ಕೆ ಪಾಟೀಲ್ ಇಲ್ಲ ಇದ್ದಿದ್ರೆ ಹೇಳ್ತಾ ಪಾಪ ಅಗೀತಾವ್ರೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಗ್ತೈತೆ ಅಂತ ಆಗ್ತಾ ಇದ್ದಾರೆ. ನಿಮ್ ಕ್ಷೇತ್ರನಾ? ಅಲ್ಲಿಗೇನ ಈ ಟ್ರಕ್ಗಳು ಹೋಗಿ ಏನಾನ ಸೇರ್ಕೊಂಬಿಟ್ಟವ ಅಂತ. ಡಿ ಕೆ ಶಿವಕುಮಾರ್ ಪಾಪ ಹೆಣ್ಮಗಳು ಏನ್ ಮಾಡ್ತಾರೆ ಅಂತಾರೆ. ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹಣ ಎಲ್ಲೋಯ್ತು 5,000 ಕೋಟಿ? ಆಮೇಲೆ ಕ್ಲಿಯರ್ ಮಾಡಿದ್ರು. ಏನ್ ಹೇಳಿ ಕ್ಲಿಯರ್? ತಾವೇ ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ. ಅವರು ದುಡ್ಡು ಕೊಟ್ಟಿಲ್ಲ 2 ತಿಂಗಳು ಅಂತ ಸ್ವಲ್ಪ ಹತ್ರ ಮೈಕ್ ಹತ್ರ ಹೇಳ್ಕೊಳ್ಳಿ. ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿಲ್ಲ, ಅದು ಸರ್ಕಾರದಲ್ಲಿ ಐತಿ ದುಡ್ಡು. ಎಲ್ಲಿ? ಸರ್ಕಾರದಲ್ಲಿ. ಡಿ ಕೆ ಶಿವಕುಮಾರ್ ಯಾಕೆ ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು? ಸಿದ್ದರಾಮಯ್ಯನವ್ರು ನಾನು ಕೊಟ್ಟಿದ್ದೀನಿ ಅಂದ್ರು. ಎರಡೂ ಇಲ್ಲೇ ಸ್ಟೇಟ್ಮೆಂಟ್, ಎರಡೂ ಇಲ್ಲೇ. ಆದ್ರಿಂದ ನಾನು ಹೇಳೋದು, ಈ ಹಣ ಇಷ್ಟು ದಿನ ಬೇಕಾಯ್ತಾ? ಹಣ ಕೊಡಕ್ಕೆ ಎಷ್ಟು ದಿನ? ಇಲ್ಲೆಲ್ಲ ಚರ್ಚೆ ಆಯ್ತು, ತಪ್ಪಾಗಿದೆ ಅಂತ ಒಪ್ಕೊಂಡ್ರಿ. ಆ ಬಡವರಿಗೆ ಸೇರ್ಬೇಕಾಯ್ತು 1.5 ಕೋಟಿ ಗೃಹಲಕ್ಷ್ಮಿ ಹಣ ಕೊಡ್ಬೇಕಾಯ್ತಲ್ಲ, 5 ನಿಮಿಷದ ಕೆಲಸ. ಇದುವರೆಗೂ ಯಾಕೆ ಕೊಟ್ಟಿಲ್ಲ? ಒಂದು ಅಧಿವೇಶನ ಹೋಗಿ ಇನ್ನೊಂದು ಅಧಿವೇಶನಕ್ಕೆ ಬಂದ್ಬಿಡ್ತಲ್ಲ. ಹಣ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ ಅಂದ್ರೆ ಕೋಪ ಬರ್ತತೆ. ನನಗನ್ಸುತ್ತೆ ಅನ್ನಭಾಗ್ಯದ್ದು ತಿರ್ಗ ಅದೇ ಪ್ರಶ್ನೆ. ಮಾರ್ಚ್ ಜನವರಿ ಅನ್ನಭಾಗ್ಯದು 657 ಕೋಟಿ. ನೀವ್ ಹೇಳಿದ್ರಲ್ಲ ಅದೇನೋ ಪಾಪ 5,000 ಕೋಟಿ ಇಲ್ಲೇ ಐತೆ ಅಲ್ಲೇ ಎಲ್ಲೋ ಐತೆ ಅಂತ. ಅಲ್ಲೇ ಸರ್ಕಾರದಾಗ ಐತೆ ಅಂತ. ಈಗ ಜನವರಿದು 657 ಕೋಟಿ ಅನ್ನಭಾಗ್ಯದು ಕನ್ನಭಾಗ್ಯ ಆಗೋಗ್ಬಿಟ್ಟಿದೆ. ಕೊಟ್ಟೇ ಇಲ್ಲ, ಜನಗಳಿಗೆ ಕೊಟ್ಟೇ ಇಲ್ಲ, ದುಡ್ಡು ರೀಚ್ ಆಗಿಲ್ಲ. ಅನ್ನಭಾಗ್ಯದು ಹೋಗೇ ಇಲ್ಲ, ದುಡ್ಡು ಹೋಗೇ ಇಲ್ಲ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಬಿಟ್ರು ಆಹಾರ ಮತ್ತು ಹೌದು ತಪ್ಪಾಗಿದೆ ಕೊಟ್ಟಿಲ್ಲ. ಅಧ್ಯಕ್ಷರೇ ಮಾತೆತ್ತರೆ ಕೊಟ್ಟಿಲ್ಲ ತಪ್ಪಾಗಿದೆ ಅಂದ್ರೆ ಸರ್ಕಾರ ಏನಕ್ಕೆ ಬದುಕಿರ್ಬೇಕು? ಸಾಯ್ಬೇಕು ಸರ್ಕಾರ? ಇಲ್ಲ ಹಣ ಇಲ್ಲ ಅಂದ್ರೆ ಪಾಪರಾಗಿದೆ ಅಂತ ಬೋರ್ಡ್ ಹಾಕೊಂಬಿಡಿ. ಅದನ್ನೂ ಮಾಡಲ್ಲ. ನನ್ಗನ್ಸುತ್ತೆ ಆಡುವ ಮುಟ್ಟದ ಸೊಪ್ಪಿಲ್ಲ, ಲೂಟಿ ಹೊಡೆದ ಇಲಾಖೆಗಳಿಲ್ಲ. ಒಡೆಯದ ಕರೆಕ್ಟಾ? ಕೃಷ್ಣಪ್ಪನವ್ರು ಹೇಳಿದ್ದಾರೆ ನೋಡಿ, ಹೆಂಗೆ ನಮ್ಗೆಲ್ಲ ಅಕ್ಷರಗಳು ಹೇಳ್ಕೊಡ್ತಾರೆ. ಮೊನ್ನೆ ಕಾಂಗ್ರೆಸ್ಸಿನ ಮೀಟಿಂಗ್ ಆಯ್ತು, CLP ಮೀಟಿಂಗ್. ಶಾಸಕರ ಪ್ರದೇಶ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಒಬ್ಬ ಶಾಸಕರು ಗಲಾಟೆ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂತು. ಶಾಸಕರ ಪ್ರದೇಶ ಅಭಿವೃದ್ಧಿ ಹಣ ಇಲ್ಲ, MLAಗಳ ಪರದಾಟ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ, ಜನರ ಪರದಾಟ. ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಇಲ್ಲ, ಕಾರ್ಯಕರ್ತರ ಪರದಾಟ. ನೆರೆ ಬರಕ್ಕೆ ಹಣ ಇಲ್ಲ, ರೈತರ ಪರದಾಟ. ದಲಿತರ ಯೋಜನೆಯ ಹಣ, ದಲಿತರ ಪರದಾಟ. ಇಷ್ಟು ಪರದಾಟ. ಆದರೆ ಮಂತ್ರಿಗಳು ಹಣ ಮಾಡೋದರಲ್ಲಿ ಕಿತ್ತಾಟ. ಹಣ ಮಾಡೋದ್ರಲ್ಲಿ ಮಂತ್ರಿಗಳು ಕಿತ್ತಾಟ. ಒಂದ್ ರೀತಿ ಇದು ಇಲ್ಲಗಳ ಸರ್ಕಾರ. ಇಲ್ಲಗಳ ಸರ್ಕಾರ. ಅದರಿಂದ ಈ ಸರ್ಕಾರ ನಾನು ದಿವಾಳಿ ಆಗಿದೆ, ಪಾಪರ್ ಆಗಿದೆ. ನಾ ಉದಾಹರಣೆ ಕೊಟ್ಟಿದ್ದೀನಿ, ಕ್ವಶನ್ ಮಾಡ್ಬೋದು. ಉದಾಹರಣೆ ಕೊಟ್ಟಿದ್ದೀನಿ. 5,000 ಕೋಟಿ ಎಲ್ಲೋಯ್ತು? ಕಳೆದ ಅಸೆಂಬ್ಲಿ ಕೊಡ್ತೀನಿ ಅದು ಕೊಟ್ಟಿಲ್ಲ. ಅನ್ನಭಾಗ್ಯದು ಹಣ ಕೊಟ್ಟಿಲ್ಲ, ಎಲ್ಲೋಯ್ತು ಹಣ? ನಿಮ್ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣ ಇದ್ರೆ ಕೊಡಕ್ಕೆ ಏನ್ ಪ್ರಾಬ್ಲಮ್? 5 ನಿಮಿಷದ ಕೆಲಸ. ಎಲ್ಲ DBT ಮುಖಾಂತರ ಹಾಕೋದು. ಒಂದು ಬಟನ್ ಹತ್ರ ಎಲ್ಲರಿಗೂ ಹೊರಟೋಗ್ತದೆ DBT ಮುಖಾಂತರ. ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಖಜಾನೆಯಲ್ಲಿ ಹೆಗ್ಗಣಗಳ ಕಾಟ. ಆ ಹೆಗ್ಗಣಗಳ ಕಾಟದಿಂದ ಖಜಾನೆ ಖಾಲಿ.